ಹಲೋ ಫ್ರೆಂಡ್ಸ್, ಇವತ್ತು ನಾವು ಮಾಡೋಣ ಶಾವಿಗೆಯನ್ನು ಉಪಯೋಗಿಸಿ ಶಾವಿಗೆ ಉಪ್ಪಿಟ್ಟು. ಇದು ಶಾವಿಗೆ ಬಂದು ಖೀರು ಅಥವಾ ಪಾಯಸ ಮಾಡೋದಕ್ಕೆ ಯೂಸ್ ಮಾಡ್ತಿದ್ದಂತಹ ಶಾವಿಗೆ. ಇದನ್ನು ಬಳಸಿ ನಾವಿವತ್ತು ಶಾವಿಗೆಯಲ್ಲಿ ಉಪ್ಪಿಟ್ಟನ್ನು ಮಾಡೋಣ. ಅದಕ್ಕೋಸ್ಕರನೇ ನಾನು ಸ್ವಲ್ಪ ನಿಮಗೆ ತೋರಿಸ್ತಾ ಇರೋದು. ಈ ರೀತಿ ಶಾವಿಗೆನ ಯೂಸ್ ಮಾಡಿನೂ ಕೂಡ ನಾನು ಇವತ್ತು ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಅಂತ. ಈಗ ನಾನು ಸಾಸಿವೆ ತೊಗೊಂಡಿದ್ದೀನಿ, ಕಡಲೆಬೇಳೆ ತೊಗೊಂಡಿದ್ದೀನಿ, ಕರಿಬೇವು ತೊಗೊಂಡಿದ್ದೀನಿ, ಮತ್ತು ಇದ್ರ ಜೊತೆಗೆ ಕಡಲೆ ಬೀಜನ ತೊಗೊಂಡಿದ್ದೀನಿ. ಇಲ್ಲಿ ನಾನು 4 ಅಥವಾ 5 ಈರುಳ್ಳಿನ ಮೀಡಿಯಮ್ ಸೈಜಲ್ಲಿರೋದನ್ನು ಚಿಕ್ಕ ಚಿಕ್ಕದಾಗಿ ಆಲ್ಮೋಸ್ಟ್ ಸ್ಮಾಲಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಮತ್ತು ಇದ್ರ ಜೊತೆಗೆ ಕೊತ್ತಂಬರಿ. ನಾವು ಇಲ್ಲಿ ಮೇಯ್ನಾಗಿ ಇವತ್ತಿನ ದಿನ ಯೂಸ್ ಮಾಡ್ತಾ ಇರೋದು ಲೆಮನ್ ಆ್ಯಂಡ್ ಕ್ಯಾಪ್ಸಿಕಮ್ಮು. ಇವತ್ತಿನ ರೆಸಿಪಿಗೆ ಮೇಯ್ನ್ ಆಗಿರುವಂಥದ್ದು ಇನ್ನು ಟೊಮೊಟೊ ಮತ್ತು ಮೆಣಸಿನ್ಕಾಯಿ ಎಲ್ಲ ಉಪ್ಪಿಟ್ಟಿಗೂ ಯೂಸ್ ಮಾಡೋ ಥರನೇ ಅದನ್ನು ಯೂಸ್ ಮಾಡ್ತಾಯಿದ್ವಿ. ಲೆಮನ್ನು ನಾನಿಲ್ಲಿ ಆಫ್ ತೊಗೊಂಡಿರೋದು 2-3 ಜನಕ್ಕೆ ಆಗುವಷ್ಟು, ಅದಕ್ಕೆ ನಾನು ಇಲ್ಲಿ ಆಫ್ ತೊಗೊಂಡಿದ್ದೀನಿ. ನೀವು ಬೇಕು ಅಂದರೆ ಸ್ವಲ್ಪ ಹುಳಿ ಕ್ವಾಂಟಿಟಿ ಜಾಸ್ತಿ ತಿಂತೀವಿ ಅಂದರೆ ನೀವು ಒಂದನ್ನು ಹಾಕ್ಕೊಳ್ಳಿ. ನಾನಿಲ್ಲಿ ಬಿಸಿ ನೀರಿಗೆ ಶಾವಿಗೆನ ಹಾಕೋತಾ ಇದ್ದೀನಿ. ಬಿಸಿನೀರಿಗೆ ನಾನು ಆಲ್ರೆಡಿ ಒಂದು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡಿದ್ದೆ, ಅದ್ರ ಜೊತೆಗೆ ಮತ್ತು ಎಣ್ಣೆನೂ ಕೂಡ ಹಾಕ್ಕೊಂಡಿದ್ದೆ. ಅದು ಒಂದು ಸಲ ಹಾಕಿದ್ಮೇಲೆ ಫೈನಲಾಗಿ ಎಲ್ಲನೂ ಈ ಥರ ತಿರುಗಿಸ್ಕೋಬೇಕು, ಇಲ್ಲಾಂದರೆ ಹಾಕಿದ ತಕ್ಷಣ ಗಂಟಾಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಪಕ್ಕದಲ್ಲಿ ನಾನು ಎಣ್ಣೆಗೆ ಕಡಲೆಬೇಳೆ, ಕಡಲೆಬೀಜ, ಸಾಸಿವೆ ಇದನ್ನೆಲ್ಲನೂ ಹಾಕಿ ಒಂದು ಸಲ ನೀಟಾಗಿ ಸ್ಮೂತಾಗಿ ಏನು ಮಾಡ್ತಾಯಿದ್ದೀನಿ, ಫ್ರೈ ಮಾಡ್ಕೋತಾ ಇದ್ದೀನಿ. ಫ್ರೈ ಆದಮೇಲೆ ಇದ್ರ ಜೊತೆಗೆ ನಾವು ಕಟ್ ಮಾಡಿ ಇಟ್ಕೊಂಡಂತಹ ಸ್ಮಾಲ್ ಸೈಜಲ್ಲಿರುವಂತಹ ಈರುಳ್ಳಿನ ನಾವು ಇದ್ರ ಜೊತೆಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ಒಂದು 20 ಸೆಕೆಂಡ್ಸ್ ಅಷ್ಟು ಬಾಡಿಸ್ಕೊಳ್ಳೋಣ. ಪಕ್ಕದಲ್ಲಿ ಅದು ಬೇಯೋ ಅಷ್ಟರಲ್ಲಿ ನಾವು ಆಗಲೇ ಇಟ್ಟಂತಹ ಶಾವಿಗೆನ ಒಂದು ಸಲ ನೋಡ್ಕೊಳ್ಳೋಣ, ಬೆಂದಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳೋದು ನೀವು ಕಣ್ಣಲ್ಲೇ ನೋಡಿದ್ರೆ ಗೊತ್ತಾಗುತ್ತೆ. ಅದು ಬೇಯೋ ಅಷ್ಟರಲ್ಲಿ ಮತ್ತೆ ಇನ್ನೊಂದು ಸಲ ಇದನ್ನು ಸ್ಮೂತಾಗಿ ಇನ್ನೊಂದು ಸಲ ಕೈ ಆಡಿಸ್ಕೊಂಡ್ಬಿಡೋಣ. ಈಗ ನಾನು ಅದು ಬೆಂದಿದೆ ಅಂತ ಗೊತ್ತಾಗಿದ್ದಕ್ಕೆ ಅದನ್ನು ಅದರಲ್ಲಿರುವಂಥ ನೀರನ್ನು ಹೊರಗೆ ಹಾಕ್ಕೋಬೇಕು. ಅಂದರೆ ನೀರನ್ನು ತೆಗೆದು ನಾನಿವಾಗ ನೋಡಿ ತೋರಿಸ್ತಾ ಇದ್ದೀನಿ ನಿಮಗೆ, ಈ ಥರ ಆಗಿದೆ ಅಂತ ನೋಡ್ತಾ ಇದ್ದೀರಲ್ವ. ನನಗಿದು ಗೊತ್ತಾಗ್ತಾಯಿದೆ ಬೆಂದಿದೆ. ನಿಮ್ಗೆ ಸಲ ಗೊತ್ತಾಗಲಿ ಅನ್ನೋದಕ್ಕೋಸ್ಕರ ತೋರಿಸೋದಕ್ಕೆ ಹೀಗೆ ಮಾಡಿದ್ದೀನಿ. ನೋಡಿ, ಒಂದು ಸಲ ಹಿಂಗೆ ಎತ್ಕೊಂಡು ನಿಮ್ಮ ನೇಲ್ಸಲ್ಲಿ ಹಿಂಗೆ ಕಟ್ ಮಾಡಿದಾಗ ಅದು ಆರಾಮ್ಸೆ ಕಟ್ ಆದಾಗ ನಿಮ್ಗೆ ಗೊತ್ತಾಗಬೇಕು ಇದು 90% ಆಗಿದೆ ಅಂತ. ಇವಾಗ ಅದಾಗಿರೋದಕ್ಕೆ ಫೈನಲಾಗಿ ನಾವು ಇದಾಗಿದೆ ಅದನ್ನೊಂದು ಸಲ ಮೇಲೆ ಸಾಲ್ಟನ್ನು ಮತ್ತೆ ಇನ್ನೊಂದು ಸಲ ಹಾಕ್ಕೊಂಡು ಸ್ವಲ್ಪ ನಾವು ಬೇಯುವಾಗ ಅದಕ್ಕೂ ಕೂಡ ಹಾಕ್ಕೊಂಡಿದ್ವಿ, ಇದಕ್ಕೆ ನೋಡಿಕೊಂಡು ಸ್ವಲ್ಪ ಹಾಕ್ಕೊಂಡು ಮತ್ತೆ ಇನ್ನೊಂದು 2-3 ನಿಮಿಷ ಬಾಡಿಸ್ಕೊಳ್ಳೋಣ. ಚೆನ್ನಾಗಿ ಬಾಡಿದಷ್ಟು ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಇನ್ನೊಂದು 2 ನಿಮಿಷ ಬಾಡಿಸ್ಕೊಂಡು ಜೊತೆಗೆ ಇದಕ್ಕೆ ಅರಿಶಿನ ಆಪ್ಷನಲ್, ನಿಮಗೆ ಬೇಕಂದ್ರೆ ಹಾಕ್ಕೊಳ್ಳಿ, ಬೇಡ ಅಂದ್ರಿಲ್ಲ, ಹಾಕಿದ್ರೆ ಒಳ್ಳೆಯದು. ನಾನು ಇದಕ್ಕೆ ಅರಿಶಿನೂ ಕೂಡ ಹಾಕ್ಬಿಟ್ಟು ಏನು ಮಾಡ್ತೀನಿ, ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಆಗಬೇಕು. ಸೈಡಲ್ಲಿ ಅಲ್ಲೆಲ್ಲ ಎಡ್ಜೆಲ್ಲ ಇದೆಯಲ್ಲ ಅದನ್ನೆಲ್ಲ ನೀಟಾಗಿ ಒಂದು ಕಡೆ ಕೂರೋ ಥರ ಮಾಡಿಕೊಂಡು ಚೆನ್ನಾಗಿ ಸ್ಮೂತಾಗಿ ಸಾಫ್ಟಾಗಿ ಬೇಯಿಸ್ಕೊಂಡು ಇದಕ್ಕೆ ಇನ್ನೇನು ಮಿಸ್ ಆಗಿದೆ, ಕೊತ್ತಂಬರಿ ಸೊಪ್ಪು. ಇದನ್ನು ಈ ಟೈಮಲ್ಲೇ ಹಾಕ್ಕೊಬಿಡ್ತೀನಿ ನಾನು. ಲಾಸ್ಟಲ್ಲಿ ಹಾಕಿದ್ರೆ ನನಗೆ ಯಾಕೋ ಇಷ್ಟ ಆಗೋಲ್ಲ. ನಿಮಗೆ ಬೇಕಾದರೆ ಲಾಸ್ಟಲ್ಲಿ ಕೂಡ ಹಾಕ್ಕೊಳ್ಳಿ. ನಾನು ಈ ಟೈಮಲ್ಲೇ ಹಾಕೋತೀನಿ. ಅದು ಕೂಡ ಸ್ವಲ್ಪ ಬಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ನಾನು ಲೆಮನ್ನು ಕೂಡ ಇಲ್ಲೇ ಹಾಕೋತೀನಿ. ಲೆಮನ್ನು ಸ್ವಲ್ಪ ಸ್ಟವ್ನ ಆಫ್ ಮಾಡಿ ಹಾಕೋತಾ ಇದ್ದೀನಿ ನಾನು. ಈಗ ಎಲ್ಲ ಬಿಸಿಯಾಗಿದೆ ಅಲ್ವಾ, ಲೆಮನ್ನ ಹಾಕ್ಬೇಕಾದ್ರೆ ನಾನಿಲ್ಲಿ ಕೆಳಗಡೆ ಸ್ಟವ್ನ ಆಫ್ ಮಾಡ್ಕೊಂಡಿದ್ದೀನಿ. ಲೆಮನ್ ಕೂಡ ಹಾಕ್ಬಿಟ್ಟು ಒಂದು ಸಲ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನಾನು ಏನು ಮಾಡ್ತೀನಿ, ಮತ್ತು ಗ್ಯಾಸ್ನ ಆನ್ ಮಾಡ್ಕೊತೀನಿ. ಸ್ಟವ್ನ ಆನ್ ಮಾಡಿಕೊಂಡು ನೋಡಿ, ವಾವ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ, ಗೋಪುರ ಥರ ಕಾಣಿಸ್ತಾ ಇದೆ, ಸಖತ್ತಾಗಿ ಬಂದಿದೆ. ನಾನಿಲ್ಲಿ ಮತ್ತೆ ಸ್ಟವ್ನ ಆನ್ ಮಾಡ್ಕೊಂಡು ಇದನ್ನು ಶಾವಿಗೆನ ಏನು ಮಾಡಿದ್ದೀನಿ ಹಾಕ್ಕೊಂಡು ಕಡಿಮೆ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ. ಇದನ್ನೊಂದು ಸಲ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ, ಎಲ್ಲ ಕಡೆಯೂ ಮಿಕ್ಸ್ ಆಗಬೇಕು. ಅರಿಶಿನ ಹಾಕ್ಕೊಂಡಿದ್ದು ಏನಕ್ಕೆ ಅಂದರೆ ನಾನು ಮಿಕ್ಸ್ ಆಗೋದು ನಂಗೆ ಗೊತ್ತಾಗಬೇಕಲ್ಲ, ನೀಟಾಗಿ ಎಲ್ಲ ಕಡೆಗೂ ಯೆಲ್ಲೋ ಕಲರು ಸ್ಪ್ರೆಡ್ ಆಗಿದೆಯಾ ಅಂತ ನೋಡ್ಕೊಳ್ಳೋದಕ್ಕೋಸ್ಕರ ಅರಿಶಿನ ಹಾಕ್ಕೊಂಡೆ. ನಿಮಗೆ ಬೇಕಂದ್ರೆ ಹಾಕ್ಕೊಳ್ಳಿ. ನೋಡಿ, ವಾವ್ ಎಷ್ಟು ಸಕ್ಕತ್ತಾಗಿ ಕಾಣಿಸ್ತಿದೆ, ನೋಡೋದಕ್ಕಂತೂ ಸೂಪರಾಗಿ ಕಾಣಿಸ್ತಾಯಿದೆ. ನಾನಂತೂ ಅದನ್ನು ಮಿಕ್ಸ್ ಮಾಡಬೇಕಾದ್ರಂತೂ ಸಖತ್ತಾಗಿ ಕಾಣ್ತಿತ್ತು, ಫೀಲ್ ಆಗ್ತಿತ್ತು ನನಗೆ ಅದು. ಇದು ಇವತ್ತಿನ ರೆಸಿಪಿ ಆಗಿತ್ತು. ಇಷ್ಟ ಆದರೆ ಲೈಕ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿದೆ, ಸಖತ್ತಾಗಿ ಬಂದಿದೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ.